ನಮ್ಮ ಗಂಟ್ಕನಹಳ್ಳಿಯಲ್ಲಿ 15 ಎಕರೆ ಸೈನಿಕರಿಗೆ ಜಾಗ ಕೊಟ್ಟಿದ್ರು ಸರ್. ಅದು ನಾನು ಕೂಡ ಅಲ್ಲಿ ಹೋಗಿ ಸರ್ವೆ ಮಾಡಿ ಎಲ್ಲ ಮಾಡಿದ್ವಿ. ಇವಾಗ ಸ್ಟ್ರೈಕ್ ಮಾಡ್ತಾವ್ರೆ ತಾಲೂಕು ಆಫೀಸ್ ಮುಂದ್ಗಡೆಗೆ. ಎಲ್ಲರೂ ಕೂಡ ಅವ್ರು ಡ್ರೆಸ್ ಹಾಕೊಂಡು ಪದಕಗಳು ಹಾಕೊಂಡು ಕಾರ್ಗಿಲ್ ಯುದ್ಧ ಕಾಲು ಇಲ್ಲ ಕೈ ಇಲ್ಲ ಇವರೆಲ್ಲ ಕೂಡ. ನಾನು ಕೂಡ ತಹಸೀಲ್ದಾರ್ ಹತ್ರ ಹೋಗಿ ಅವ್ರು ಕೊಟ್ಬಿಡ್ರಿ, ಅವ್ರು ನಮ್ಮ ದೇಶ ಕಾಡಿರೋ ಸೈನಿಕರು ಅಂದ್ರೆ ಕೂಡ ಇವತ್ತುವರೆಗೂ ಅವ್ರ ಪೊಸಿಷನ್ನು ಬಿಡಲಿಲ್ಲ, ಅವ್ರಿಗೆ ಆ ಜಾಗನೂ ಕೊಡಲಿಲ್ಲ. ಜಾಗ ಐತೆ, ನಾನೇ ಹೋಗಿದ್ದೀನಿ ಸರ್ವೆ ಮಾಡೋಕ್ಕೆ. ದಯವಿಟ್ಟು ತಾವೊಂದು ಆದೇಶ ಕೊಟ್ಟು ಲಭ್ಯ ಇರತಕ್ಕಂಥ ಜಾಗವನ್ನು ಆ ಸೀನಿಯಾರಿಟಿ ಮೇಲೆ ಏನಿದೆ ಅವ್ರದ್ದು ಅಸೋಸಿಯೇಷನ್ ಐತೆ ಅಲ್ಲಿಂದನೇ ಬಂದಿರುವಂಥದ್ದು ನೇರವಾಗಿ ಸರ್ಕಾರನೇ ಪಟ್ಟಿ ಸಮೇತ ಕೊಟ್ಬಿಟ್ಟೈತೆ ಅವ್ರಿಗೆ. ನಾನು ಭಾಳಷ್ಟು ಹೇಳಿ ಕೊನೆಯದಾಗಿ ಇವತ್ತು ಅಧಿವೇಶನದಲ್ಲಿ ಈ ಸಬ್ಜೆಕ್ಟ್ ಬಂದಿರೋದು ಹೇಳಿದ್ವಿ ಸರ್. ಅದೊಂದು ಸ್ವಲ್ಪ ಸೀರಿಯಸ್ಸು, ತಿರ್ಗಾ ಅದು ಹೋದ್ರೆ ಇಡೀ ನಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು, ಸೈನಿಕರು ಕೊಟ್ಟಿಲ್ಲ ಅನ್ನೋದು. ದಯವಿಟ್ಟು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಾವು ಕಟಾರಿಯಾ ಸಾಹೇಬರು ಇವತ್ತೇ ಆದೇಶ ಕೊಡಬೇಕು. ಸಭಾಪತಿಗಳೇ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿರ್ತಕ್ಕಂಥ ಜಮೀನನ್ನು ತೋರಿಸಿದ್ದಾರೆ. ಆ ಹಳ್ಳಿಗೆ ಹೋಗಿ ಏನ್ ಮಾಡ್ತಾರೆ? ದಯವಿಟ್ಟು ಕಂದಾಯ ಸಚಿವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ತಾಲೂಕ್ ಕೇಂದ್ರದಲ್ಲಾದ್ರೂ ಕೊಡಿ, ಇಲ್ಲ ಜಿಲ್ಲಾ ಕೇಂದ್ರದಲ್ಲಿ ಹಳ್ಳಿಯಲ್ಲಿ ಕೊಟ್ಟರೆ ಅವ್ರು ಹೋಗಿ ಏನ್ ಮಾಡಬೇಕು? ವಾಸಕ್ಕೆ ಯೋಗ್ಯತೆಯನ್ನ ನೋಡಿಕೊಂಡು ಜಾಗ ನಿಗದಿ ಮಾಡಲಿಕ್ಕೆ ಸೂಚನೆ ಕೊಡ್ತೇನೆ ಸಭಾಧ್ಯಕ್ಷ. ಕೃಷ್ಣಪ್ಪ UB ಬಣಕರ್, ಇಲ್ಲ ಕೃಷ್ಣಪ್ಪ MT. ರಸ್ತೆ 815 ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಕೆಳಗೆ ಬಯಸ್ತೀನಿ. ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದರ ಉಪ್ಪಿಲ್ಲ ಉರುಳಿಲ್ಲ. 5 ಕೋಟಿದ 638 ಉಪ್ಪು ಹುಳಿ ಏನೂ ಇಲ್ಲ. ಹಂಗಾಗಿ 638 ಕಿಲೋಮೀಟರ್ ಇದೆ ಜಿಲ್ಲಾ ರಸ್ತೆಗಳು. ನೀವು 5 ಕೋಟಿ ಕೊಟ್ಟರೆ ನಾವು ರಿಪೇರಿ ಮಾಡ್ತೀವಿ ಸಾಧ್ಯನ? ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಈಗಾಗಲೇ 3 ವರ್ಷ ಕಳೀತಾ ಬಂದಿದೆ. ಜನಗಳ ಮುಂದೆ ಹೋಗ್ಬೇಕಬಾರ್ದ ನಾವು? ಈಗ ಬಸ್ ಕೊಟ್ಟಿದ್ದಾರೆ, ರೆಡ್ಡಿ ಅವರು ಸಾಕಷ್ಟು ಬಸ್ ಕೊಟ್ಟಿದ್ದಾರೆ, ಖುಷಿ ಆಗ್ತದೆ. ರಸ್ತೆನೇ ಇಲ್ಲ ಓಡಾಡಕ್ಕೆ. ಏನ್ ಮಾಡ್ಬೇಕು ನಾವು? ಈಗ ನಾನು ಕಳೆದ ಬೆಳಗಾಂನಲ್ಲೂ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೀನಿ. ರಸ್ತೆಗೆ ದಯಮಾಡಿ ಈ ಸರಿ 11,000 ಕೋಟಿ ಕೊಡ ಸಾಕಾಗಿಲ್ಲ. ಕೊನೆ ಪಕ್ಷ PWD 20,000 ಕೋಟಿ ಕೊಡಬೇಕು. ನೀವು 3 ವರ್ಷದಿಂದ ಗ್ರಾಂಟೇ ಕೊಟ್ಟಿಲ್ಲ ನಮಗೆ. ಹಾಗಾಗಿ ಕೊನೆ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ 200 ಕೋಟಿ ಕೊಡ್ಬೇಕು. ಇಲ್ಲದೆ ರಸ್ತೆ ಮಾಡಿಸೋದಂಗೆ. ನಾವಂತೂ 4 ಸರಿ ಗೆದ್ದಿದ್ದೀವಿ. ಹೊಸಬರು ಕಾಂಗ್ರೆಸ್ನಲ್ಲಿ ದಳದಲ್ಲಿ BJP ಮುಖ ತೋರ್ಸಕೈತದ ಸಚಿವರೇ? ಏನ್ ಮಾಡ್ಬೇಕು? ನಾವು ಕುಡಿಯೋ ನೀರು ರಸ್ತೆ ಕೊಡ್ತಿದ್ರೆ ಏನ್ ಮಾಡಕ್ ಸಾಧ್ಯ? ಬರೀ ಮುಂದೆ ನಾವು TIDA ತಗೊಂಡೋಗಿ ಇಲ್ಲಿ ಬರ್ಬೇಕಾ ಸಚಿವರೇ? ದಯಮಾಡಿ ಅಧ್ಯಕ್ಷರೇ, ದಯಮಾಡಿ ನಮ್ ಕಷ್ಟನ ತಾವು ಅರ್ಥ ಮಾಡ್ಕೊಳ್ಳಿ. ಎಂತ ಕಷ್ಟ ಇದೆ. ತಾವೇ ಒಂದ್ಸರಿ ಆ ದೇವಸ್ಥಾನಕ್ಕೆ ಬಂದಿದ್ರಿ, ಒಯ್ಯ ಮಾಡಿಸಿದ್ರ ಮೇಲೆ ಅಲ್ಲಿ ಯಾರು ತಿರ್ಗಾಡಕ್ ಆಗ್ತದೆ ಸಚಿವರೇ? ನೀವು ಹೋಗಿದ್ರಿ, 10 ಕೋಟಿ ಏನೋ ಕೊಟ್ಟಿದ್ದೀರಿ, 10 ಕಿಲೋಮೀಟರ್ ಆಗಿದೆ. ಇನ್ನು ಮಿಕ್ಕಿದ್ದು ಓಡಾಡೋದು. ಹಾಗಾಗಿ ದಯಮಾಡಿ ನಾನು ಹೇಳ್ತೀನಿ, ಇದು ಈ ಉತ್ತರ ಸಮರ್ಪಕವಾಗಿ ಇಲ್ಲ. ಯಾರೋ ಅಧಿಕಾರಿಗಳು ಬರ್ಕೊಟ್ಟಿದ್ದನ್ನ ನಾವು ನೀವು ಓದೋದ್ರ ಅರ್ಥವಿಲ್ಲ. ದಯಮಾಡಿ ನಾನು ವಿಧಿಸ್ಕೊತೀನಿ, ಪ್ರಾಕ್ಟಿಕಲ್ ಆಗಿ ರಸ್ತೆ ಮಾಡಲಿಕ್ಕೆ ನೀವು ಹಣ ಕೊಡಿ. ಕೊನೆ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ ಒಂದು 200 ಕೋಟಿ ಕೊಡಿ. ಅಲ್ಲ, ಈಗ ಯಾತಿ ನಾನು ಒತ್ತಾಯ ಮಾಡಿ ಹೇಳ್ತೀನಿ ಅಂದ್ರೆ, ನೀವು ನಿಮ್ಮ ಪಾರ್ಟಿಯವರು 50 ಕೋಟಿ ಕೊಟ್ರಿ, ನಮ್ಗೆ 25 ಕೋಟಿ ಕೊಟ್ರಿ. ನಾವು RDP ದೇವಸ್ಥಾನಕ್ಕೆ ಸಮುದಾಯಕ್ಕೆ ಆಯ್ಕೊಂಡಿದ್ವಿ. ಏನು ಮಾಡಕ ರಸ್ತೆ ಮಾಡಕ್ಕಾಗಿಲ್ಲ. ಆಯ್ತು, ಅದನ್ನ ಚರ್ಚೆ ಬಜೆಟ್ ಅಲ್ಲಿ ಮಾಡಿ. ಪ್ರಶ್ನೆ ಅದನ್ನ ಕೇಳಿ. ಅವ್ರು PWD ಮಿನಿಸ್ಟರ್. ಹೌದು, PWD ಮಿನಿಸ್ಟರ್ ಎಲ್ಲ ವಿಚಾರ ಏನಾಗಬೇಕು ಕೇಳಿ. ಅದನ್ನು ಏನಾಗಿದೆ ಅಧ್ಯಕ್ಷರೇ, ಅಟ್ಲೀಸ್ಟ್ ನಮಗೂ 50 ಕೋಟಿ ಕೊಟ್ಟಿದ್ರೆ ನಾವು ಪ್ರಾಚಾರ ಮುಚ್ಕೊತಿದ್ದೋ. ನಾವು GST ಕಟ್ತೀವಿ ಅಧ್ಯಕ್ಷರೇ, ಟ್ಯಾಕ್ಸ್ ಕಟ್ತೀವಿ. BJP ದಳದಲ್ಲೇ ಕಟ್ಟೋದಿಲ್ವಾ? ಸರಿ, ಮತ್ತೆ ಯಾಕೆ ಅನ್ಯಾಯ ಮಾಡೋದು ನೀವು ನಮ್ಗೆ? ಅದ್ರ ಬಗ್ಗೆ ನಮ್ಮ ಪರ ನಿಲ್ಬೇಕು, ಅವ್ರ ಪರ ನಿಂತು ಆಗ್ತದ? ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ಅವರು ನಮ್ಮ ಗಮನಕ್ಕೆ ತಂದ್ರೆ, ನಮ್ಮ ಪ್ರಕಾರ ಮೋಟ್ರೇಬಲ್ ಇದೆ, ಎಲ್ಲರೂ ಕಟ್ಟಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದು ರಿಪೇರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇನ್ನು 50 ಕೋಟಿ ಕೊಡುದು 25 ಕೊಡುದು ಅದು ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯು ಆರ್ ದಿ ಗವರ್ಮೆಂಟ್. ಇಲ್ಲ, ನಮ್ಮ ತಾವೇ ಸರ್ಕಾರ. ಚರ್ಚೆ ಬೇಡ. ಈಗ ವೆಂಕಟ ಶಿವರೆಡ್ಡಿ ಇರಿ, ದಯಮಾಡಿ ಅಧ್ಯಕ್ಷರೇ, ಅವ್ರು ಏನ್ ರಿಪ್ಲೈ ಮಾಡಿ ನಮ್ಮ ಗಮನಕ್ಕೆ ಅಲ್ಲಿ ಓಡಾಡಕ್ಕಾಗಲ್ಲ, ಬರೀ ದೂರ ಕೂತವೆ ಅಧ್ಯಕ್ಷರೇ. ಅವ್ರು ಏನ್ ಹೇಳಿದ್ದಾರೆ? ಅಲ್ಲಿ ರಸ್ತೆಯನ್ನು ಸರಿ ಅವ್ರ ಗಮನಕ್ಕೆ ಸರಿಪಡಿಸಿಕೊಡುದು ಅಂತ ಹೇಳಿದ್ದಾರೆ. ಇನ್ನೇನ್ ಹೇಳ್ಬೇಕು? ನಾನ್ ತರಕೈತದ? ಅದಕ್ಕೊಬ್ಬ ಎಕ್ಸಿಕ್ಯೂಟಿವ್ ಇರ್ತಾರೆ,
ಈಗ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಾರೆ, ಒಂದು ಮೀಟಿಂಗ್ ಕನ್ವೆ ಮಾಡಿ ನಾನು ಭಾಗವಹಿಸ್ತೀನಿ. ಆಯ್ತು. ಮೀಟಿಂಗ್ ಕನ್ವೆ ಮಾಡಿ ದಯಮಾಡಿ ಖಂಡಿತ ನಾನು ಭಾಗವಹಿಸ್ತೀನಿ. ಖಂಡಿತ ಅವ್ರ ಜೊತೆ ಸಭೆ ಮಾಡ್ತೀವಿ ಖಂಡಿತ. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.